ನಾನಿವತ್ತು ಅನ್ನ ಸಾಂಬಾರಿತ್ತು, ಸೈಡಿಗೆ ಏನಾದರೂ ಇರಲಿ ಅಂತ ಹೇಳಿಬಿಟ್ಟು ಕಾಲಿಫ್ಲವರ್ನ ಯೂಸ್ ಮಾಡಿ ಕಬಾಬ್ ಮಾಡಿದ್ದೆ. ಯೂಶ್ವಲಿ ಗೋಬಿ ಮಾಡ್ತಾರೆ, ಬಟ್ ಈ ಥರ ಕಬಾಬ್ ಮಾಡಿಕೊಂಡ್ರೆ ಚಿಕನ್ ಕಬಾಬ್ನ ನಿಜವಾಗ್ಲೂ ಮರ್ತೋಗ್ತೀವಿ, ಅಷ್ಟು ರುಚಿಯಾಗಿರುತ್ತೆ. ನಾನು ಕೂಡ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು. ನನ್ನ ಅಕ್ಕ ಮಾಡಿದ್ದೀನಿ ನಾನು ಇವತ್ತು ಅಂತ ಹೇಳಿದಾಗ ನೋಡೋಣ ಹೇಗಿರುತ್ತೆ ಅಂತ ನಾನು ಟ್ರೈ ಮಾಡಿದೆ. ಅಬ್ಬಾ, ರುಚಿ ಅಂತೂ ಅದ್ಭುತವಾಗಿತ್ತು. ನಮ್ಮ ಮನೆಯಲ್ಲಿ ಮಾಡ್ತಾನೆ ಅರ್ಧ ಖಾಲಿನೇ ಆಗೋಯಿತು. ವೀಡಿಯೋ ಮಾಡ್ತೀನಿ ಇರಿ ಅಂತ ಹೇಳಿದ್ರು ಅವ್ರು ತಿನ್ನೋದಕ್ಕೆ ಶುರು ಮಾಡ್ಕೊಂಡ್ರು. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿನಾದರೂ ಟ್ರೈ ಮಾಡಿ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ಊಟದ ಮೇಲೆ ಸೈಡ್ಸಿಗೆ ಏನಾದರೂ ಇರಲಿ ಅಂತ ಹೇಳಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಇದನ್ನು ಹೇಗೆ ಮಾಡಿದೆ ನೋಡೋಣ ಬನ್ನಿ. ಮೊದಲಿಗೆ ಬಿಸಿ ನೀರು, ಸ್ವಲ್ಪ ಬೆಚ್ಚಗಿರೋಂಥ ನೀರಿನಲ್ಲಿ ಕಾಲಿಫ್ಲವರು ಮತ್ತು ಉಪ್ಪು ಅರಿಶಿನ ಹಾಕಿ ನೆನೆಸಿಟ್ಟಿದೆ. ನೀರು ಕಂಪ್ಲೀಟ್ ತಣ್ಣಗಾದಮೇಲೆ ಅದನ್ನು ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಂಡೆ. ಅದಕ್ಕೆ ಅಚ್ಚ ಖಾರದ ಪುಡಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾ ಇದ್ದಿದ್ದು, ಅದಕ್ಕೋಸ್ಕರ ನಾನು ಕಡಿಮೆ ಕನ್ಸಿಸ್ಟೆನ್ಸಿ ತಗೋತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಾ ನೋಡಿ ಹಾಕ್ಕೊಳ್ಳಿ. ಜೊತೆಗೆ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡೆ. ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟಿರುತ್ತೆ, ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು. ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಬಟ್ ಉಪ್ಪು ಹಾಕ್ಕೋಬೇಕಾದ್ರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಮುಂಚೆನೇ ನಾವು ಉಪ್ಪು ಮತ್ತು ಅರಿಶಿಣದಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬಿಟ್ಟಿರ್ತೀವಲ್ವ, ಅದು ಉಪ್ಪು ಹಿಡ್ದಿರುತ್ತೆ, ಹಾಗಾಗಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಈ ಥರ ಅಂಟಿರೋ ಥರ ಆ ಹಿಟ್ಟು ಗೋಬಿಗಳಿಗೆ ಅಂಟಿರೋ ಥರ ಇದ್ದರೆ ಸಾಕು. ಎಣ್ಣೆ ಬಿಸಿ ಆಗೋವರೆಗೂ ಇದನ್ನು ಇವಾಗ ಮುಚ್ಚಿಟ್ಬಿಡೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು ಬಿಟ್ಟು ನೋಡಿದೆ, ಒಂದು ಹಾಕಿ ನೋಡಿದಾಗ ಚೆನ್ನಾಗಿ ಎಣ್ಣೆ ಕಾದಿತ್ತು. ಸೊ ಒಂದೊಂದೇ ಹಾಕ್ಕೊಂಡೆ. ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ನಮ್ಮ ಕಬಾಬಲ್ಲಿ ಕಲರ್ ಸ್ವಲ್ಪ ಕಮ್ಮಿ, ಯಾಕಂತ ಹೇಳಿದರೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ. ಅದು ಹೆಲ್ತಿಗೆ ಅಷ್ಟು ಒಳ್ಳೆಯದು ಅಲ್ಲ. ಅಪರೂಪಕ್ಕೆ ಡೀಪ್ ಫ್ರೈ ಮಾಡಿರೋದು ತಿಂದರೆ ಅಂಥ ಏನೂ ಆಗೋಲ್ಲ, ಹಾಗೇನೋ ಹೆಲ್ತ್ ಅಪ್ಸೆಟ್ ಆಗೋಲ್ಲ. ಅಂದರೆ ಅಪರೂಪಕ್ಕೆ, ನಾವು ಯಾವತ್ತೂ ಮಾಡಲ್ಲ, ಯಾವಾಗಲಾದರೂ ಒಂದು ಸತಿ ಮಾಡಿದ್ರೆ. ಸೊ ಕಲರ್ ಬೇಕೇ ಬೇಕು ಅಂತ ಹೇಳಿದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಯೂಸ್ ಮಾಡಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗೂ ಇರುತ್ತೆ. ಸೊ ಎಣ್ಣೆಯಲ್ಲಿ ಮಾಮೂಲಿ ಬಜ್ಜಿ ಫ್ರೈ ಮಾಡ್ತೀವಿ ಅಥವಾ ನಾವು ಕಬಾಬ್ನ ಫ್ರೈ ಮಾಡ್ತೀವಲ್ಲ, ಅದೇ ರೀತಿ ಅದೇ ಇದರಲ್ಲಿ ಫ್ರೈ ಮಾಡಿಕೊಂಡ್ರೆ ಇಷ್ಟೂ ರುಚಿಯಾಗಿರೋಂತಹ ಕಾಲಿಫ್ಲವರ್ ಕಬಾಬ್ ರೆಡಿಯಾಗೋಗುತ್ತೆ. ನಾನು ಮಾಡ್ತಿದ್ದೆ ಫಸ್ಟ್ ನಾನು ತೆಗೆದಿದ್ದು. ನೆಕ್ಸ್ಟ್ ತೆಗೆಯೋಷ್ಟರಲ್ಲಿ ಇದು ಕಂಪ್ಲೀಟಾಗಿ ಖಾಲಿ ಆಗೋಗ್ಬಿಟ್ಟಿತ್ತು. ಸೊ ನೀವೇನಾದರೂ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸತಿನಾದರೂ ಟ್ರೈ ಮಾಡಿ, ರುಚಿಯಂತೂ ಅದ್ಭುತವಾಗಿರುತ್ತೆ. ಹಾಗೆಯೇ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡ್ತಿದ್ರೆ ನಮಗೂ ಹೆಚ್ಚು ವೀಡಿಯೋಸ್ಗಳನ್ನು ಮಾಡಿ ಆಗ್ಬೋದು ಅಂತ ಅನಿಸುತ್ತೆ. ಸೊ ಯಾರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ. ಬಿಸಿ ಅನ್ನಕ್ಕೆ ಸೈಡ್ಸಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ 10 ನಿಮಿಷದಲ್ಲಿ ಆಗುವಂಥ ಕಬಾಬು ಒಂದು ಸತಿ ಮಾಡ್ಕೊಳ್ಳಿ.